ರಿಯಲಿ ಐ ಲವ್ ಬಾದಾಮಿ ಅಷ್ಟೇ, ಸಕ್ಕತ್ತಾಗಿತ್ತು. ನಾನು ನೋಡಿದ ತಕ್ಷಣ ಹಂಗೆ ಸೈಲೆಂಟ್ ಆಗಿಬಿಟ್ಟೆ, ಅಷ್ಟು ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಅದು ಬೇರೆ ಗೈಸ್ ರೈನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ವೇ ಫಾರ್ ಮ್ಯೂಸಿಯಮ್ ಇಲ್ಲೇ ನಿಯರ್ ಬೈ ಇದೆ. ಕೇವ್ಸಿಂದ ಆಲ್ಮೋಸ್ಟ್ ಗಲ್ಲಿಗಳಲ್ಲಿ ನುಕ್ಕೊಂಡು ಅಲ್ಲಿಗೆ ಒಳಗಡೆ ಬಂದುಬಿಟ್ಟು ಹೋದರೆ ಆಲ್ಮೋಸ್ಟ್ ನಿಯರ್ ವಾಕಬಲ್ 500 ಮೀಟರ್ಸ್ ಅಷ್ಟೇ. ಆ್ಯಂಡ್ ಇಲ್ಲಿ ವೇ ಆಫ್ ಲೀವಿಂಗ್ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರ ಮನೆಗಳು ಕೂಡ ಸಿಮಿಲ್ ಥರ ಚೆನ್ನಾಗಿದೆ. ಹಿಂಗೆ ಹೋಗ್ಬಿಟ್ಟು ಮಳೆಯಲ್ಲೇ ಬಟ್ಟೆ ಹೋಗ್ಬಿಟ್ಟವ್ರೆ. ಛೇ ನೋಡೋಕ್ಕಾಗ್ತಾಯಿಲ್ಲ, ಬಟ್ ಒಪ್ಕೊಡೋಕೆ ಮಾತ್ರ ನಾನು ಹೋಗಲ್ಲ. ಓಕೆ, ಇದು ನೋಡು ಹೆಂಗಿದೆ ವೇವ್ ಗೈಸ್. ಹೆಂಗೆಂಗೋ ಬಂದ್ಬಿಟ್ಟಿದ್ದೀರಿ ಗೈಸ್ ನೋಡಿ, ಹಿಂಗಿದೆ. ಹೆಂಗೋ ಹೋಗ್ತಾ ಇದ್ದೀರಿ ನಾವು, ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇದೆ ಅನ್ಕೊತೀನಿ ಮ್ಯೂಸಿಯಂ ಅಲ್ವಾ, ಅಲ್ಲೂ ಕೂಡ ವೇ ಟು ಮ್ಯೂಸಿಯಂ ಅಂತಲೇ ಇದೆ. ಅಪ್ಪ ಚಪ್ಪಲಿಗೆ ಶೂಗಳು ಸ್ವಲ್ಪ ನೀಟಾಗಿ ಮಾಡ್ಕೊ. ಪ್ರತಿಯೊಬ್ಬರು ಮನೆ ಮುಂದೆನೂ ಬಟ್ಟೆ ಹೊಕ್ಕೊಂಡು ಕೂತಿದ್ದಾರೆ ಪಾಪ ಮಳೆಯಲ್ಲಿ. ಆಂಟಿ ಯಾವಾಗ ಆರಿಸ್ತೀರಾ ಆಂಟಿ ಬಟ್ಟೆಗಳು? ಮಳೆಯಲ್ಲಿ ಹೊಕ್ಕೊಂಡು ಕೂತಿದ್ದೀರಾ? ಹಳ್ಳಿ ಮನೆ ಹಳ್ಳಿ ಜೀವನ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ವೇ ಫಾರ್ ಮ್ಯೂಸಿಯಂ ಆಗಿರುತ್ತೆ. ವೇ ಟು ಮ್ಯೂಸಿಯಂ ಹಿಂಗಿದೆ ಮೆಲ್ಲಿ ಬಾಣು. (1958) ಗೌರ್ನಮೆಂಟ್ ಅನೌನ್ಸ್ ಮಾಡ್ತಾರೆ ನಮ್ಮ ಏನ್ಷಿಯನ್ ಕಾಲದಲ್ಲಿ ಯಾವ್ಯಾವ ವಸ್ತುಗಳು ಲೈಕ್ ಏನೇ ಒಂದು ರಾಜರು ಯೂಸ್ ಮಾಡ್ತಾ ಇರೋದಾಗಿರ್ಬೋದು ಆ ವಸ್ತುಗಳನ್ನೆಲ್ಲ ಈ ಮ್ಯೂಸಿಯಮಲ್ಲಿ ಅವರು ಸ್ಟೋರ್ ಮಾಡಿದ್ದಾರೆ. ಆ್ಯಂಡ್ ನಾವು ಏನಾದರೂ ಈ ಮ್ಯೂಸಿಯಮಲ್ಲಿ ಒಂದು ವಸ್ತು ಡ್ಯಾಮೇಜ್ ಆದರೂ ಕೂಡ ಆಲ್ಮೋಸ್ಟ್ 1 lakh rupees ನಾವು ಆ ಫೈನಾಗಿ ಕಟ್ಕೊಡ್ಬೇಕಂತೆ. ಸೊ ಬಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಹೋಗಿ ಮುಟ್ಟಿ ಹಾಳು ಮಾಡೋಕ್ಕೆಲ್ಲ ಹೋಗ್ಬೇಕು. ಗೈಸ್ ಅಲ್ಲಿ ಟಿಕೆಟ್ ಕೌಂಟರ್ ಇದೆ ಬಟ್ ಯಾರೂ ಇಲ್ಲ. ಸೊ ಒಳಗಡೆ ನೋಡೋಣ ಯಾರಾದರೂ ಇದ್ದಾರಾ ಅಂತ. ಓಪನ್ ಇದೆ ಆಲ್ಮೋಸ್ಟ್. ಓಪನ್ ಇಲ್ಲ ಅಲ್ಲೋ, ಓಪನ್ ಇಲ್ಲ ಅಂಕಲ್, ಓಪನ್ ಇದೆಯಾ? ಫೋರ್ಟ್ ಎಷ್ಟೊತ್ತಿಗೆ ಓಪನ್ ಇರುತ್ತೆ? ಫೋರ್ಟ್ ಇವಾಗ ಹೋಗೋರಷ್ಟು ಓಪನ್ ಆಗಿರುತ್ತಲ್ಲ ಗಾಯ್ಸ್. ಫೋರ್ಟ್ ಇನ್ನು 9 o'clock ಅಂತೆ ಗಾಯ್ಸ್ ಓಪನ್ ಆಗೋದು. ಸೊ ಅಂಕಲ್ ಸಜೆಷನ್, ಇಲ್ಲಿ ಮುಂದೆ ಒಂದು ಟೆಂಪಲ್ ಇದೆ. ಅರೆ ನಮ್ಮ ಕೊಡೆ ಕೂಡ ನಮ್ಮ ಅಂಬ್ರೆಲ್ಲ ಕೂಡ ನಮ್ಮ ಮಾತು ಕೇಳ್ತಾ ಇಲ್ಲ. ಅಲ್ಲಿ PI ಇದೆ ಗೊತ್ತಾಯಿತು. ಅದಕ್ಕೆ ಆ ಟೆಂಪಲ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಬರೋಣ. 9 o'clock ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ, ಆವಾಗ ಹೋಗೋಣ ಅಷ್ಟೇ. ಬನ್ನಿ ಗೈಸ್ ಹೋಗೋಣ. ದೇವಸ್ಥಾನ ಯಾವ ದೇವಸ್ಥಾನ ಇದೆ ಏನೋ ಎತ್ತ ಅಂತ ಅಲ್ಲೋಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ಹೋಗೋಣ. ಬರ್ತಾ ಇದ್ದೀನಿ ಗೈಸ್, ಬನ್ನಿ ಗೈಸ್. ಇಲ್ಲಿರೋದು ಭೂತನಾಥ ಮಂದಿರ ಅಂತೆ. ನೋಡೋಣ, ನಾನು ಯಾವತ್ತೂ ನೋಡಲಿಲ್ಲ, ಇವಾಗ ಹೋಗಿ ನೋಡ್ತೀನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾವು ಹಂಗೆ ಬರಬೇಕಿತ್ತು. ನಾನು ನೋಡಿದ ತಕ್ಷಣ ಹಂಗೆ ಸೈಲೆಂಟ್ ಆಗಿಬಿಟ್ಟೆ, ಅಷ್ಟು ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಅದು ಬೇರೆ ಲೈಟಾಗಿ ಮಳೆ ಬೀಳ್ತಿದೆ. ಇಲ್ಲಿ ನಾಗಮ್ಮ ಟೆಂಪಲ್ ಇದೆ. ಇಲ್ಲ ಅವರು ಹೇಳಿದ್ ನೋಡು, ಹಿಂಗೆ ನಡ್ಕೊಂಡು ಅಲ್ಲಿಗೆ ಹೋಗ್ರಿ ಅಂತ. ಹೋಗೋಣ ಬಾತಿಂಗ್ ಗೈಸ್. ಆ ಮೇಕೆ ನಾನು ಹುಡ್ಕೊಂಡು ಬರ್ತಿದ್ದೆ ಪಾಪ. ನಾನು ಅಂದರೆ ಇಷ್ಟ ಆಗಿದೆ ಅನಿಸುತ್ತೆ. ನಾನು ಇಲ್ಲಿದ್ದೀನಿ. ಲಾಕ್ ಮಾಡಿದ್ದಾರೆ. ಹೋದ್ರೆ ನೋಡಿ ಹೋಗ್ಬೋದು. 8 o'clock ಓಪನ್ ಅಂತ ಇರೋದು. ಗೋಯಿಂಗ್ ಇನ್ಸೈಡ್ at 8 o'clock. ಬರ್ತೀಯಾ ನೋಡು, ಹಂಗೆ ಜಂಪ್ ಮಾಡ್ಕೊಂಡು ಹೋಗೋಣ. ಪ್ರೊಹಿಬಿಟೆಡ್ ಅಂತ ಇದೇ ಸ್ಕೂಲಾ? ಇಲ್ಲಿರೋ ಸ್ಕೂಲಾ? ಮತ್ತೆ ಬೇರೆ ಸ್ಕೂಲ್ ಟೈಮ್ ಆಗಿಲ್ವಾ ಇನ್ನ? 11:30. ಹೌದಾ? 9 ಗಂಟೆ ಇನ್ನು 11:30 ಸ್ಕೂಲು. ನಮ್ಮ ಕಡೆ 9 ಗಂಟೆಗೆ ಪ್ರೈವೇಟ್ ಸ್ಕೂಲ್ಗಳು ಮಕ್ಕಳನ್ನ ಏನು ಮಾಡ್ತಾರೋ ಏನೋ.
ಇಲ್ಲೊಂದು ಜಾಗ, ಲೈಕ್ ನಾವು ಯಾವ ಥರ ಹ್ಯೂಮನ್ಸ್ ಆದ್ರಿ ಅನ್ನೋದು, ಲೈಕ್ ಮಂಗನಿಂದ ಮಾನವ ಅಂತಾರಲ್ಲ ಆ ಥರ ಒಂದಿದೆ ಮ್ಯೂಸಿಯಮಲ್ಲಿ. ಅಷ್ಟು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಇದೇನು ಅಂತ ನಂಗೆ ಗೊತ್ತಾಗಲಿಲ್ಲ. ಲೈಕ್ ರಾಕೆಟ್ ಕೇವ್ಸ್ ಇದು ಆ್ಯಕ್ಚುಲಿ. ಫಸ್ಟ್ ಈ ಸ್ಟಾರ್ಟ್ ಆಗಿದೆ ಈ ಥರ. ಆ್ಯಂಡ್ ಇವನ್ ತೆಲುಗು ಕೂಡ. ಬರೀ ಸ್ಟೋನ್ಸಲ್ಲಿ ವಿಗ್ರಹಗಳೇನಿದೆ, ಐಡಲ್ಸ್ ಮಾತ್ರ ಅವ್ರು ಕಲೆಕ್ಟ್ ಮಾಡಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಇದು ಲಜ್ಜಾ ಗೌರಿ ಅಂತೆ, ಬಟ್ ಹೆಡ್ ಇಲ್ಲ. ಬಟ್ ಈ ಥರ ಇದೆ. ಇದೇನಪ್ಪ ಈ ಥರ ನ್ಯೂಡಾಗಿದೆ ಅಂತ ಅಂದ್ಕೊಂಬೇಡಿ. ಬಿಕಾಸ್ ಯಾರಿಗಾದ್ರೂ ಸಂತಾನ ಬೇಕು ಅನ್ನೋರು ತುಂಬ ಜನ ಈ ಗಾಡ್ನ ವರ್ಷಿಪ್ ಮಾಡ್ತಾರಂತೆ. ಅದಕ್ಕೆ ಈ ದೇವಿನ ಲಜ್ಜಾ ಗೌರಿ ಅಂತ ಕರೆಯೋದು. ಅಷ್ಟೇ ಗೈಸ್, ಮ್ಯೂಸಿಯಮಲ್ಲಿ ಏನು ಅಂತ ಏನಿಲ್ಲ. ಬಟ್ ಓಲ್ಡನ್ ಡೇಸ್ ಲೈಕ್ ಏನಿದೆ, ಲೈಕ್ ನಮ್ಮ ಆರ್ಟ್ ಏನು ಮಾಡಿದ್ದಾರೆ ಅಲ್ವಾ, ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಇನ್ನೇನು ಇಲ್ಲ, ಜಸ್ಟ್ ಇಷ್ಟೇ. ಭೈರವಿ ಆ ಲೈಟಿಂಗ್ಗೆ ಇದಕ್ಕೆ ಹೆಂಗಿದೆ ನೋಡಿ, ಭಯಂಕರವಾಗಿದೆ. ಸೊ ಬಾದಾಮಿಯಲ್ಲಿ ಮ್ಯೂಸಿಯಮ್ ಇಷ್ಟೇ, ಸ್ಟ್ಯಾಂಡಿಂಗ್ ಶಿವ. ಬಟ್ ಅಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಇಲ್ಲ ಆ ಒಂದು ಕೆತ್ತನೆ ಮಾಡಿರೋದು. ಬಟ್ ಸ್ಟಿಲ್ ನೋಡೋದಕ್ಕೆ ಈ ಥರ ಕಾಣಿಸ್ತಿದೆ. ಒಂದೊಂದು ಕೆತ್ತನೆ ಎಲ್ಲ ಚೆನ್ನಾಗಿದೆ, ಒಂದೊಂದು ಕೆತ್ತನೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ನೋಡ್ಬೋದು, ಭೈರವ ಅಂತೆ. ಇದು ಯಾವ ಥರ ಬಂದಿದೆ ಅಂತ ನೋಡಿ, ಹಿಂಗಿದೆ ಇದು. ಸೊ ದಟ್ಸ್ ಇಟ್ ಗೈಸ್. ಆ್ಯಂಡ್ ಮ್ಯೂಸಿಯಮ್ ಬಂದರೆ ನಿಮಗೆ ವಿತೌಟ್ ಟಿಕೆಟ್ ಇಲ್ಲಿ ಒಂದು ಶಿವ ಟೆಂಪಲ್ ಇದೆ. ಶಿವ ಟೆಂಪಲ್ನ ನೀವು ವಿಸಿಟ್ ಮಾಡ್ಬೋದು. ಸೇಮ್ ಲೈಕ್ ನಾವು ಈಗ ಕೇವ್ಸ್ಗೆ ಹೋಗಿದ್ದಲ್ಲ ಅದೇ ಥರ, ಲೈಕ್ ಸ್ಟೆಪ್ಸು ಎಲ್ಲ ಸೇಮ್ ಅದೇ ಥರ ಇರುತ್ತೆ. ಬಟ್ ಇಲ್ಲೊಂಥರ ದೇವಸ್ಥಾನ ಥರ ಕಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ನೀವು ಮ್ಯೂಸಿಯಮಲ್ಲಿ ಲೈಕ್ ಆ ಥರ ಹೇಳ್ಕೊಳೋ ಅಂಥದ್ದು ಏನು ನನಗೇನು ಅನಿಸ್ಲಿಲ್ಲ. ನಾನು ಅಂದ್ಕೊಂಡೆ ರಾಜರು ಯೂಸ್ ಮಾಡ್ತಾ ಇರೋ ಅಂಥ ವಸ್ತುಗಳು ಮತ್ತು ಆ ಟೈಮಲ್ಲಿ ಏನೇನಿದೆ ಆ ಥರದ್ದೆಲ್ಲ ಇಟ್ಟಿರ್ತಾರೆ ಅಂತ. ಬಟ್ ಏನು ಅಷ್ಟು ಇರಲಿಲ್ಲ, ಕಮ್ಮಿ. ಬಟ್ ಸ್ಟಿಲ್ ಹಳೇ ಕಾಲದ ನೋಡ್ಬೋದು ಅಷ್ಟೇ. ನೋಡೋಣ ಇಲ್ಲಿ ದೇವಸ್ಥಾನ ಹೆಂಗಿದೆ. ಬಟ್ 5 ರೂಪಿ ಟಿಕೆಟ್ ನಾಟ್ ಬ್ಯಾಡ್. ಅವರು ಏನು ಒಳಗಡೆ ಮಡಗಿದಾರೋ ಅದ್ರ ತಕ್ಕನಂಗೆ ಪ್ರೈಸ್ ಕೂಡ ಮಡಗಿದ್ದಾರೆ. ಅದೊಂದು ಖುಷಿ ಪಡುವಂಥ ವಿಷಯ. ಡೋಂಟ್ ವರಿ. ಬಂದ್ರಿ ಇನ್ನೂ ದೇವಸ್ಥಾನನೇ ಕಾಣಿಸ್ತಾ ಇಲ್ಲ. ಆ ಥರ ಇದೆ ಮೌಂಟೇನ್ಸ್ ಒಳಗಡೆ. ಯಾವುದೋ ಒಂದು ಮೂವಿಯಲ್ಲಿ ಈ ಥರ ಇದೆ ಪ್ಲೇಸ್ ನಾನು ನೋಡಿದ್ದೀನಿ. ಬಟ್ ಮಸ್ತಾಗಿದೆ. ಪ್ರೈಸ್ಲೆಸ್ ಆ್ಯಂಡ್ ವರ್ತ್ಫುಲ್. ಇದು ಒಂದು ಟ್ರಿಪ್ಪು ನನಗೆ ಫುಲ್ಲು ವರ್ತ್ಫುಲ್ ಅನ್ನಿಸ್ತು. ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ, ಅಲ್ಲೂ ಸ್ವಲ್ಪ ಡಿಸಪಾಯಿಂಟ್. ಮತ್ತು
ಏನದು ಹೊಗ್ನೇಕಲ್ ಫಾಲ್ಸ್ಗೆ ಹೋಗಿದೆ, ಅಲ್ಲೂ ಡಿಸಪಾಯಿಂಟ್. ಇದೊಂದು ಫ್ಲಾಪ್ಸ್. ಹೊಗ್ನೇಕಲ್ ಫಾಲ್ಸ್ ಇಸ್ ಫುಲ್ ಆಫ್ ಫ್ಲಾಪ್ಸ್. ಬಟ್ ಈ ಒಂದು ಪ್ಲೇಸ್ ಮಾತ್ರ ಸಖತ್ ಇಷ್ಟ ಆಯಿತು ಆ್ಯಂಡ್ ವರ್ತ್ಫುಲ್. ಇಲ್ಲಿ ಮನೆಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಟೂರಿಸ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾರಷ್ಟೆ. ಚೆನ್ನಾಗಿತ್ತಾ ಜಾಗ? ಇಷ್ಟ ಆಯಿತಾ? ನಿಂಗೆ ಇಷ್ಟ ಆಯಿತಾ? ಎಲ್ಲರಿಗೂ ಇಷ್ಟ ಆಯಿತು, ನನಗಂತೂ ಸಖತ್ ಇಷ್ಟ ಆಯಿತು. ಐ ಥಿಂಕ್ ಟೆಂಪಲ್ ಬಂತು. ಇದು ಎಂಟ್ರೆನ್ಸ್ ಆ್ಯಂಡ್ ಫುಲ್ಲು ಬೆಟ್ಟ. ಯಾವ ಕಡೆ ಹಿಂಗೆ ತಿರುಗಿದ್ರು ಬೆಟ್ಟ. ಅಲ್ಲೂ ಏನೋ ಇದೆ ಗೈಸ್, ಹಿಂಗೆ ತಿರುಗಿದ್ರು ಏನೋ ಇದೆ, ಹಿಂಗೆ ತಿರುಗಿದ್ರು ಏನೋ ಇದ್ದೇ ಇರುತ್ತೆ. ನಮ್ಮ ರಾಜರು ಇವಾಗ ಇರಬೇಕಾಗಿತ್ತು ಗುರು. ಮಸ್ತಾಗಿ ಮಾಡೋರೆಲ್ಲನೂ. ಟಿಕೆಟ್ ತಗೊಂಡಿದ್ದೀರಿ, ಅವ್ರ ಹತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಅವರೇನೆ. ಕೆಳಗಡೆ ತಗೊಂಡು ಯಾಕೆ ಹೋಗ್ತೆ? ಇಲ್ಲಿಂದಾನೆ ತೋರಿಸು. ಅಷ್ಟು ದೂರದಿಂದ ಬಂದು ಹೋಗ್ತೀಯ ಅಲ್ಗಂಟ. ಸೀರಿಯಸ್ಲಿ ಈ ಒಬ್ಬೊಬ್ರು ಇರ್ತಾರೆ, ನಮ್ಮ ಮೂಡ್ ಆಫ್ ಮಾಡ್ತಾರೆ. ಸೀರಿಯಸ್ಲಿ ಸೊ ವರ್ಸ್ಟ್ ಪೀಪಲ್. ಟಿಕೆಟ್ ತೊಗೊಂಡಿರ್ತೀರಿ, ಕೆಳಗಡೆ ಪರ್ಮಿಷನ್ ಕೂಡ ಕೊಟ್ಟಿರ್ತಾರೆ, ಬಟ್ ಸ್ಟಿಲ್ ಅವ್ರೇನೋ ಇಲ್ಲಿ ಬಂದ್ಬಿಟ್ಟು ಹಾವು ಅಂತ ಬಿಲ್ಡಪ್ ಕೊಡ್ತಾರೆ. ಅವ್ರ ಕೆಲಸ ಅನ್ಬೇಕೋ ಏನೋ ಗೊತ್ತಿಲ್ಲ. ಲೈಕ್ ನಾವೇನು ಮ್ಯೂಸಿಯಮ್ನ ಮುಗಿಸ್ಕೊಂಡು ಬರ್ತೀರಿ, ಆವಾಗ ಇಲ್ಲೊಂದು ಶಿವಾಲಯ ಟೆಂಪಲ್ ಸಿಗುತ್ತೆ. ಅದು 6th ಸೆಂಚುರಿಯಲ್ಲಿ ಆಗಿರೋದು. ಲೈಕ್ ವೆನ್ ಚಾಲುಕ್ಯಾಸ್ ವೆ ಸ್ಟಾರ್ಟೆಡ್ ರೂಲಿಂಗ್, ಅವ್ರು ಯಾವಾಗ ಅವರ ರೂಲ್ನ ಸ್ಟಾರ್ಟ್ ಮಾಡಿದ್ರು ಆವಾಗ ಈ ಒಂದು ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಆ್ಯಂಡ್ ವ್ಯೂ ಫ್ರಮ್ ಹಿಯರ್ ಅಂದರೆ ಲೈಕ್ ಆಲ್ಮೋಸ್ಟ್ ಬಾದಾಮಿನೇ ನೀವು ನೋಡ್ಬೋದು ಇಲ್ಲಿಂದ ವ್ಯೂ. ಇನ್ನೂ ಮೇಲೆ ವ್ಯೂ ಇದೆ, ಅಲ್ಲಿ ಹೋಗೋಣ ಇಲ್ಲಿ ಮುಗಿಸ್ಕೊಂಡು. ಆ್ಯಂಡ್ ಇದು ಐ ಥಿಂಕ್ ಇದೆ, ಇಷ್ಟೇ ಅನಿಸುತ್ತೆ ಬಾದಾಮಿ ಇರೋದು ಇಷ್ಟೇ ನನ್ನ ಪ್ರಕಾರ. ಅಲ್ಲಿದೆ ಟ್ರೈನ್, ಅಲ್ಲಿ ಹೋಗ್ತಿದೆ ಅಲ್ಲಿ. ಆ್ಯಂಡ್ ಇದು ಬಾದಾಮಿ. ಆ್ಯಂಡ್ ಇದೇ ವ್ಯೂ ಗೈಸ್, ಸಿ. ಆ್ಯಂಡ್ ಅದು ಅಲ್ಲಿದೆ ಅಲ್ವಾ, ಅದೇ ಕೇವ್ಸ್. ಎಲ್ಲ ಸುತ್ತಮುತ್ತನೇ ಇದೆ. ಯಾ ಏನು ಹೇಳೋದು? ಅದು ಬಾಂಬ್ಲಾಸ್ಟ್ ಮಾಡೋದಲ್ಲ. and they'll keep on searching from here. ಇಲ್ಲಿ 1550 ಮಾಡಿರೋದು ಇದು, ಆಲ್ಮೋಸ್ಟ್ 1550. ಆ್ಯಂಡ್ ಅಲ್ಲಿ ಬರೆದು ಇದ್ದಾರೆ ಅದನ್ನು. ಇದು ನೋಡಿ ಹೆಂಗಿದೆ. ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ ತೋರಿಸ್ದೆ. ಆದರೆ ಲೈಕ್ ಆ ಥರ ಒಂದು ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಅವರು ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ, ಅದಕ್ಕೋಸ್ಕರ ಇದು ಒಂದು ರಾಯಲ್ನೆಸ್ ಅಂತ ತೋರಿಸೋದಕ್ಕೆ. ಆ್ಯಂಡ್ ಟೆಂಪಲ್. ಬಾದಾಮಿಯಲ್ಲಿ ಫೋರ್ಟ್ ಏನು ಕಾಣಿಸ್ತಾ ಇಲ್ಲ, ಇಲ್ಲಿಂದನೇ ಕಾಣಿಸ್ಬೇಕಾಗಿತ್ತಲ್ಲ ಗೈಸ್. ಫೋರ್ಟ್ ಸೈಡ್ ಆಗ ಎಲ್ಲಿದೆ? ಅದು ಬಂದ್ಬಿಟ್ಟು ಕೇವ್ಸ್. ಹಾಂ, ಕೇವ್ಸ್. ಇದು ಬಂದ್ಬಿಟ್ಟು ಶಿವ ಟೆಂಪಲ್. ಅದು ಬಂದ್ಬಿಟ್ಟು ಫೋರ್ಟ್. ಅಷ್ಟೇನಾ ಫೋಟೋ? ಓಕೆ, ಹೋಗಿ ನೋಡೋಣ ಅಲ್ಲಿ ಫೋರ್ಟ್ ಟೆಂಪಲ್ ಅಂದು. ಬಟ್ ಇಲ್ಲಿ ಶಿವನ ಐಡಲ್ ಆಗಿರ್ಬೋದು ಅಥವಾ ಏನೂ ಇಲ್ಲ. ಬಟ್ ಅವರು ನೇಮ್ ಕೊಟ್ಟಿರೋದು ಲೈಕ್ ಶಿವ ಟೆಂಪಲ್ ಅಂತ ಅಷ್ಟೇ ಇರೋದು, ಅಲ್ಲೂ ಕೂಡ ಏನೂ ಇಲ್ಲ. ಸೊ ಓವರಾಲ್ ಸಕ್ಕತ್ತಾಗಿದೆ ಗೈಸ್, ವರ್ತ್ಫುಲ್. ನನ್ನ ಟ್ರಿಪ್ ಫಸ್ಟ್ ಟೈಮ್. ಆ ಟ್ರೈನ್ ಇನ್ಸಿಡೆಂಟ್ ಇಟ್ ವಾಸ್ ವೆರಿ ಬ್ಯಾಡ್, ಅದು ನಾನು ಕಂಟಿನ್ಯೂ ಮಾಡಲ್ಲ ಅದ್ರ ಬಗ್ಗೆ. ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಇಟ್ ಈಸ್ ವರ್ತ್. ರಿಯಲಿ ಐ ಲವ್ ಬಾದಾಮಿ ಅಷ್ಟೇ. ಸಕ್ಕತ್ತಾಗಿತ್ತು. ಇದು ಗೊತ್ತಿಲ್ಲ ಸ್ಕಿನ್ ನೋಡಿ, ಇದೆಲ್ಲ ಯಾವ ಥರ ಆಗಿದೆ. ನನಗಿರೋದು ಒಂದೇ ಮೇ ಬಿ ಇದೇ ಪ್ರಾಬ್ಲಮ್. ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ನನಗೆ ಪ್ರಾಬ್ಲಮ್ ಇದೆ. ಲೈಕ್ ತುಂಬ ಹಳೇ ಟೆಂಪಲ್ಸಲ್ಲಿ ಒಂಥರ ಅನ್ವಾಂಟೆಡ್ ಸ್ಮೆಲ್ ಬರುತ್ತೆ ಅಲ್ವಾ, ಆ ಥರ. ಆ ಕೇವ್ಸ್ಗೆ ಹೋಗಿ ಬಂದಮೇಲೆ ಲೈಕ್ ವೆನ್ ಐ ಟಚ್ ಸ್ಟೋನ್ಸ್, ನಾನು ಯಾವಾಗ ಬಂಡೆನೆಲ್ಲ ಮುಟ್ಟಿ ಹಿಂಗೆಲ್ಲ ಮಾಡಿಕೊಂಡು ಅದು ಫುಲ್ ಅಲರ್ಜಿ ಆಗಿಬಿಟ್ಟಿದೆ. ಈ ಥರ ಆಗಿದೆ ನನ್ನ ಸ್ಕಿನ್. ತುಂಬ ಜನಕ್ಕೆ ಈ ಸ್ಕಿನ್ನು ಈ ಅಲರ್ಜಿ ಆಗುತ್ತೆ, ಯಾಕಂದರೆ ಒಬ್ಬೊಬ್ಬರಿಗೆ ಅದು ಒಂಟಲ್ಲ. ಆ ಮೌಂಟೇನ್ಸ್ದು ಅದೇನಿರುತ್ತೆ ಫುಲ್ ಹಳೇದಲ್ವಾ, ಆ ಒಂದು
ಡಸ್ಟಾಗಿ ಏನೋ ನನಗೂ ಗೊತ್ತಿಲ್ಲ, ಅದು ಒಂಥರ ಆಗ್ಬಿಡ್ತು. ಸ್ಕಿನ್ನೆಲ್ಲ ಹಿಚ್ಚಿಂಗ್ ಆಗ್ತೈತೆ. ಫೇಸ್ ವಾಶ್ ಮಾಡಿದೆ ಆಗ್ತಾಯಿಲ್ಲ, ಏನೇನು ಮಾಡ್ತಾಯಿದ್ದೀನಿ ಆಗ್ತಾನೇ ಇಲ್ಲ. ಬಟ್ ಕೊನೆಯಲ್ಲಿ ನೋಡಿ ಈ ಥರ ಬಂದ್ಬಿಟ್ಟಿದೆ. ಇದೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ಇವಾಗ. ಅಲ್ಲೂ ಏನೋ ಇದೆ, ಇಲ್ಲೂ ಏನೋ ಇದೆ ಈ ಥರ. ಇಲ್ಲೇ ಅನಿಸುತ್ತೆ ಟೆಂಪಲ್ ಇರೋದಲ್ಲ, ಇಲ್ಲೇ ನೋಡೋಣ, ಇಲ್ಲೇ ಎಂಡ್ ಮಾಡೋಣ. ಹಾಂ, ವ್ಯೂ ಪಾಯಿಂಟ್ ಅಷ್ಟೇ. ಅದು ಮತ್ತೆ ಇನ್ನೂ ಒಂದು ಟೆಂಪಲ್ ಇದೆ, ಬಟ್ ಇಲ್ಲೂ ದೇವ್ರಿದೆಯಾ ಇಲ್ಲ ಗೊತ್ತಿಲ್ಲ ನನಗೆ. ಅವ್ರು ಬರೀ ಏನು ಮಾಡಿದ್ದಾರೆ ಅಂದರೆ ಫುಲ್ಲು ಟೆಂಪಲ್ಸ್ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಬಟ್ ಅದರಲ್ಲಿ ದೇವರೇ ಇಲ್ಲ. ಬಟ್ ಅದೊಂದು ನೇಮ್ ಅಂತ ಕೊಟ್ಟಿದ್ದಾರೆ. ಮೇ ಬಿ ನನಗೆ ಅನ್ಸೋ ಥರ ಈಗ ನಾವೇನು ಮ್ಯೂಸಿಯಮಲ್ಲಿ ನೋಡಿದ್ರು ಇಲ್ಲಿರೋ ಒಂದು ಇದನ್ನು ಲೈಕ್ ಅದು ಏನೋ ಡ್ಯಾಮೇಜ್ ಆಗಿ ಅದನ್ನು ತೊಗೊಂಡೋಗಿ ಮ್ಯೂಸಿಯಮಲ್ಲಿ ಸ್ಟೋರ್ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಸೊ ನನಗೂ ಅಷ್ಟು ಐಡಿಯಾ ಇಲ್ಲ. ಇದೆ ಟೆಂಪಲ್, ಬಟ್ ಯಾರೂ ಇಲ್ಲ ಅಂದರೆ ಸ್ವಲ್ಪ ಭಯ ಆಗುತ್ತೆ. ಬೇಜಾರಲ್ಲ, ಭಯ ಆಗುತ್ತೆ. ಅಷ್ಟೇ, ಏನೂ ಇಲ್ಲ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಅಷ್ಟೇ, ಇನ್ನೇನೂ ಇಲ್ಲ. ಟೆಂಪಲಲ್ಲಿ ದೇವರಿದ್ದಿದ್ರೆ ಏನೋ ಒಂದು ಫೀಲ್ ಇರೋದು, ಬಟ್ ಇಲ್ಲಿ ಇಲ್ಲ. ಅದೇ ಏನೋ ಸಣ್ಣ ಪುಟ್ಟ ಡ್ಯಾಮೇಜಸ್ ಆಗಿರೋದನ್ನ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಬಾದಾಮಿಯಲ್ಲಿ ಮೇನ್ ಪ್ಲೇಸಸ್ನ ಕವರ್ ಮಾಡಿದ್ದೀರಿ. ಆ್ಯಂಡ್ ನನಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ, ಫೋರ್ಟ್ ಎಲ್ಲಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಇರೋದೇ ಫೋರ್ಟಾ ಅಥವಾ ಇನ್ನೂ ಬೇರೆ ಕಡೆ ಏನಾದರೂ ಇದೆಯಾ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಒಂದು ಫುಲ್ ಬಾದಾಮಿನ ವ್ಯೂ ಮಾಡೋದಕ್ಕೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೂ ನನಗೇನು ಕಾಣಿಸಿಲ್ಲ. ಏನಾದರೂ ಕೇಳಿಕೊಂಡು ಅದು ಕವರ್ ಮಾಡಬೇಕು ಅಂತ. ಸೊ ಐ ಥಿಂಕ್ ಆಲ್ಮೋಸ್ಟ್ ಕವರ್ಡ್ ಬಾದಾಮಿ. ನಿಜ ಬಾದಾಮಿ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿರೋ ಜನ ಕೂಡ ಸಖತ್ ಇಷ್ಟ ಆದರು, ರೆಸ್ಪೆಕ್ಟ್ಫುಲ್ ನಿಜವಾಗ್ಲೂ.